ತಾಲ್ಲೂಕು ಕಾನೂನು ಸೇವಾ ಪ್ರಾಧಿಕಾರ, ಕೃಷಿ ಅಭಿವೃದ್ಧಿ ಯೋಜನೆ ಅಧಿಕಾರಿಗಳ ಕಚೇರಿ, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಪಂಚಾಯತ್ ರಾಜ್ ಇಲಾಖೆ, ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತರ ಸಂಘದವರು ಸೇರಿದಂತೆ ಎಲ್ಲಾ ಇಲಾಖೆಗಳ ನೆರವಿನೊಂದಿಗೆ ನಿನ್ನೆ ಏರ್ಪಡಿಸಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪೋಷಣ್ ಪಕ್ವಾಡಾ ಕಾರ್ಯಕ್ರಮವನ್ನು ಹೊಸನಗರ ಜೆಎಂಎಫ್ಸಿ ನ್ಯಾಯಾಲಯದ ಹಿರಿಯ ನ್ಯಾಯಾಧೀಶರಾದ ಸಂತೋಷ್ ರವರು ಉದ್ಘಾಟಿಸಿದರು. ಉದ್ಘಾಟನೆಯ ನಂತರ ಸಭೆಯನ್ನುದ್ದೇಶಿಸಿ ಮಾತನಾಡಿದ ನ್ಯಾಯಾಧೀಶರಾದ ಸಂತೋಷ್ ಅವರು, ಮಹಿಳೆ ದೇಶದ ಭವಿಷ್ಯವನ್ನು ಕಟ್ಟುವ ಮತ್ತು ರೂಪಿಸುವ ಶಕ್ತಿ. ಪುರುಷರಿಗಿಂತ ಪ್ರಬಲವಾದ ಮತ್ತು ಕಠಿಣವಾದ ಹೃದಯ ಹೊಂದಿದ್ದು ಪುರುಷರಿಗೆ ಸ್ಫೂರ್ತಿಯ ಸೆಲೆಯಾಗಿದ್ದಾರೆ. ಪುರುಷರು ಪ್ರಯತ್ನಿಸಿದರೆ ಜಗತ್ತನ್ನಾಳಬಹುದು, ಆದರೆ ಮಹಿಳೆ ಪ್ರಯತ್ನಿಸಿದರೆ ಜಗತ್ತಿನ ಆಳುವ ಪುರುಷನನ್ನು ಹಾಗೂ ಜಗತ್ತನ್ನು ಆಳಬಲ್ಲಳು ಎಂದು ಹೇಳಿದರು. ವಿಚಾರದಲ್ಲಿ ಹಿ ಇಸ್ ದ ಬೆನಿಫಿಷಿಯರಿ. ನಾವೆಲ್ಲ ಏನಿದ್ದೀವಿ ಪುರುಷರು, ಮಹಿಳೆಯರು ಮತ್ತು ಮಕ್ಕಳಿಂದ ಬಹಳಷ್ಟು ಏನಂತೀವಿ ಆನಂದವನ್ನು ಪಡೆಯುವಂತಹ ಮತ್ತು ಎಲ್ಲ ಸೌಲಭ್ಯವನ್ನು ಪಡೆಯುವಂತಹ ಒಂದು ಏನಾದರೂ ಇದ್ದರೆ ಅದು ಪುರುಷರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗಾಗಿ ಒಂದು ದಿನ ನಾವು ನೀವೆಲ್ಲ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಸ್ಮರಿಸಿ ನಿಮಗೆಲ್ಲರಿಗೂ ಕೃತಜ್ಞತೆ ಹೇಳ್ತಕ್ಕಂಥ ಒಂದು ದಿವಸ. ಜೊತೆಗೆ ಇನ್ನು ಮುಂದೆ ನಾವು ಯಾವ ರೀತಿ ಇರಬೇಕಾಗಿದೆ, ನಮ್ಮ ಸಮಾಜದಲ್ಲಿ ನಾವು ಮಹಿಳೆಯರನ್ನು ಮತ್ತು ಮಕ್ಕಳನ್ನು ಯಾವ ರೀತಿ ಪೋಷಣೆ ಮಾಡ್ತಾ ಇದ್ದೀವಿ, ಯಾವ ರೀತಿ ಅವರಿಗೆ ಆಗ್ತಕ್ಕಂಥ ಶೋಷಣೆಗೆ ನಾವು ರಕ್ಷಣೆ ಕೊಡ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ವಿಚಾರ ಮಾಡುವಂಥ ಒಂದು ದಿವಸ. ಸಂಜೆ ಹೊತ್ತಲ್ಲಿ ಗಂಡ ಕುಡಿದು ಒಂದು ಹೆಂಡತಿಗೆ ಯಾವ ರೀತಿ ಹೊಡೆದ್ರು ಕೂಡ ಮತ್ತೆ ರಾತ್ರಿ ಅಡುಗೆ ಮಾಡಿ ಹಾಕ್ತಾಳೆ ಆ ಸಹನಾಮೂರ್ತಿ ಅಲ್ವಾ. ಅವರಿಗೆ ಶೋಷಣೆ ಅಂತ ಅನಿಸ್ಲಿಕ್ಕಿಲ್ಲ. ಅದೇ ಸ್ವಲ್ಪ ಮೇಲ್ವರ್ಗಕ್ಕೆ ಹೋದ್ರೆ ಸ್ವಲ್ಪ ನಾವು ಉಬ್ಬಿ ಏರಿಸಿ ನೋಡಿದ್ರೆ ಅವರಿಗೆ ಮನಸ್ಸಿಗೆ ಒಂದು ಬೇಜಾರಾಗ್ತದೆ. ಅಂದ್ರೆ ಶೋಷಣೆ ಅಂದ್ರೆ ಏನು, ನಾವು ನಮ್ಮ ಭಾವನೆಗೆ ಯಾವ ರೀತಿ ತಗೊಳ್ತೀವಿ ಅನ್ನೋದು ಶೋಷಣೆ ಆಗ್ತದೆ. ಹಾಗಾಗಿ ಅಂತ ಶೋಷಣೆ ಆದಾಗ ರಕ್ಷಣೆ ಕೊಡ್ಲಿಕ್ಕೆ ನಮ್ಮಲ್ಲಿ ಏನು ಮಾರ್ಗಗಳಿದ್ದಾವೆ, ನಾವು ಎಲ್ಲಿಗೆ ಹೋಗ್ಬೇಕು, ನಾವು ಏನು ಮಾಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿದಾಗ ನಾವು ನಮ್ಮ ಈ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಈಗ ನಮ್ಮ ಪ್ರಾಸ್ತಾವಿಕ ಸಭೆಯನ್ನು ಆಗ್ತಾ ಸುರೇಶ್ ಸರ್ ಅವರು ಹೇಳಿದರು, ಕೌಟುಂಬಿಕ ದೌರ್ಜನ್ಯ ನಮ್ಮಲ್ಲಿ ಇಲ್ವಾ? ನಮ್ಮಲ್ಲಿ ಇದೆ. ಅದನ್ನ ಯಾವ ರೀತಿ ನಾವು ನೋಡ್ತೀವಿ, ಅದನ್ನ ಯಾವ ರೀತಿ ನಾವು ಅದನ್ನ ಬಗೆಹರಿಸ್ತೀವಿ, ಯಾವ ರೀತಿ ನಾವು ಅದಕ್ಕೆ ಒಂದು ರಕ್ಷಣೆಯನ್ನು ಕೊಡ್ತೀವಿ ಮಹಿಳೆಗೆ, ಆ ಕೌಟುಂಬಿಕ ದೌರ್ಜನ್ಯದಿಂದ ಅನ್ನುವಂಥದ್ದು ತುಂಬ ಮಹತ್ವ ಆಗ್ತದೆ. ಈ ಒಂದು ವಿಚಾರ ಮಾಡ್ತಿರ್ಬೇಕಾದ್ರೆ ನಾವು ಇವತ್ತಿಗೆ ಕಾನೂನಿದೆ, ರಕ್ಷಣೆ ಮಾಡಲಿಕ್ಕೆ ಹಲವಾರು ಪ್ರಾಧಿಕಾರಗಳಿದ್ದಾವೆ, ನ್ಯಾಯಾಲಯದಲ್ಲಿ ಸಪರೇಟ್ ಒಂದು ವ್ಯವಸ್ಥೆ ಇದೆ. ಎಲ್ಲಾ ಕ್ಷೇತ್ರಗಳಲ್ಲಿ ಹೆಣ್ಣು ಮಕ್ಕಳು ಮುಂಚೂಣಿಯಲ್ಲಿದ್ದರೂ ಅವರಿಗೆ ರಕ್ಷಣೆ ಹಾಗೂ ಶಿಕ್ಷಣದ ಅಗತ್ಯವಿದೆ. ಲಿಂಗ ಅಸಮಾನತೆ ಹೋಗಲಾಡಿಸಲು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಆಚರಿಸಲಾಗುತ್ತಿದ್ದು ಎಲ್ಲರೂ ಕೈಜೋಡಿಸಬೇಕೆಂದು ಹೊಸನಗರ ಜೆಎಂಎಫ್ಸಿ ನ್ಯಾಯಾಲಯದ ನ್ಯಾಯಾಧೀಶರಾದ ರವಿಕುಮಾರ್ ರವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಪಂಚಾಯತ್ ರಾಜ್ ಇಲಾಖೆಯ ಸಹಾಯಕ ನಿರ್ದೇಶಕ ಪವನ್ ಕುಮಾರ್ ಅವರು ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡು ಮಾತನಾಡಿದರು. ಶ್ರೀಮತಿ ವೀಣಾ ಪ್ರಾರ್ಥಿಸಿದರು. ಹಿರಿಯ ಮೇಲ್ವಿಚಾರಕಿ ವೀರಮ್ಮ ಸ್ವಾಗತಿಸಿದರು. ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿ, ಈ ಬಾರಿ ಅಂಗನವಾಡಿಗಳಲ್ಲಿ ಪೂರಕ ಶಿಕ್ಷಣಕ್ಕೆ ಹಾಗೂ ಸಾಂಪ್ರದಾಯಿಕ ಆಹಾರ ಪದ್ಧತಿ ಆಚರಣೆಗೆ ಒತ್ತು ನೀಡಲಾಗುವುದೆಂದರು. ಶ್ರೀಮತಿ ಸುಜಾತ ಕಾರ್ಯಕ್ರಮ ನಿರೂಪಿಸಿದರು. ಮೇಲ್ವಿಚಾರಕಿ ವನಮಾಲಾ ವಂದಿಸಿದರು. ಬಹಳ ವೀಕೆಸ್ಟ್. ನಾವು ಕಿರುಗಳನ್ನು ಏನು ಎತ್ತಲಿಕ್ಕಾಗಲ್ಲ ಅಲ್ವಾ. ಆದರೆ ಕೃಷ್ಣ ಮಾಡಿದ್ದರು, ಕಿರುಗಳಿಂದಲೇ ಗೋವರ್ಧನ ಪರ್ವತ. ಅಂದ್ರೆ ಯಾವುದನ್ನ ನಾವು ತಾತ್ಸಾರದಿಂದ ಕಾಣ್ತೀವೋ, ಯಾವುದು ಬಲಹೀನ ಅಂತ ನಾವು ಕೇಳ್ತೀವೋ ಅದು ಅತ್ಯಂತ ತೂಕ ಇರ್ತಕ್ಕಂತಹ, ಯಾರು ಕಲ್ಪನೆ ಮಾಡದೇ ಇರುವಂತಹ ಮತ್ತು ಯಾರು ಸಾಹಸ ಮಾಡದಿರುವಂತಹ ಒಂದು ಗೋವರ್ಧನ ಹಿರಿಯನ್ನೇ ಎತ್ತುವಂತಹ ಒಂದು ನಿದರ್ಶನ ನಮ್ಮಲ್ಲಿದೆ. ಹಾಗಾಗಿ ಇಂತಹ ಒಂದು ನಾವೇನು ಸಾಮಾನ್ಯವಾಗಿ ಕಡೆ ಕಾಣಿಸ್ತಾ ಇರ್ತೀವಿ, ಅಂತಹ ಒಂದು ಮಹಿಳೆಗೆ ಸಮಾಜ, ಕುಟುಂಬ ಮತ್ತು ಸಮಾಜದ ಭವಿಷ್ಯವನ್ನು ಎತ್ತಿ ಹಿಡಿಯುವಂತ ಒಂದು ಬಲ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ.